ಎಲ್ಲರಿಗೂ ಧನ್ಯವಾದಗಳು. ನಾನು ನಿಮ್ಮ ನಗರ ನಾಗೇಶ್, CN23 ನ್ಯೂಸ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕ. ಹೌದು ಕಣ್ರಿ, ನಿನ್ನೆ ಗುರು ಪೂರ್ಣಿಮೆಯ ಅಂಗವಾಗಿ ಪ್ರೊಫೆಸರ್ ಮೋಹನ ಕುಮಾರ ಇವರು ಗುಬ್ಬಿ ಸರ್ಕಾರಿ ಉನ್ನತೀಕರಿಸಿದ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರೊಂದಕ್ಕೆ ಸಿಹಿ ಹಂಚಿ ಹಾಗೂ ನೆನಪಿನ ಕಾಣಿಕೆಯನ್ನು ಪ್ರೊಫೆಸರ್ ಮೋಹನ ಕುಮಾರ ಇದೇ ಸಂದರ್ಭದಲ್ಲಿ ಅಲ್ಲಿ ನೀಡಿದರು ಕಣ್ರಿ. ನಂತರ ತಮ್ಮ ಶಿಕ್ಷಕರೊಂದಿಗೆ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿಯಾಗಿ ಅರಿವು ಮೂಡಿಸಬೇಕು, ಇಂದಿನ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಶಿಕ್ಷಣ ಯಾವ ಮಟ್ಟದಲ್ಲಿದೆ ಎಂದು ಅಲ್ಲಿನ ಗುರುವೊಂದರಿಗೆ ಇಲ್ಲಿ ಇವರು ಮಾತನಾಡಿ ಅಲ್ಲಿ ಸಲಹೆ ಸೂಚನೆಯನ್ನು ಪ್ರೊಫೆಸರ್ ಮೋಹನ ಕುಮಾರ ಇವರು ನೀಡಿದರು. ಹೌದು, ಗುರು ಪೂರ್ಣಿಮೆಯ ಅಂಗವಾಗಿ ಶಾಲಾ ಶಿಕ್ಷಕರೊಂದಕ್ಕೆ ಸಿಹಿ ಹಂಚಿ ನೆನಪಿನ ಕಾಣಿಕೆಯನ್ನು ಪ್ರೊಫೆಸರ್ ಮೋಹನ ಕುಮಾರ ಇವರು ಇದೇ ಸಂದರ್ಭದಲ್ಲಿ ನೀಡಿದರು. ಹೌದು, ನಂತರ ಶಿಕ್ಷಕ ವೃಂದದವರೊಂದಿಗೆ ಮಾತನಾಡಿ ಇಂದಿನ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಹೇಗಿದೆ, ಏನಾಗಿದೆ ಶಿಕ್ಷಣ ಎಂದು ಸಮಗ್ರವಾಗಿ ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಮೋಹನ ಕುಮಾರ್ ಅವರು ಶಿಕ್ಷಕ ವೃಂದದವರೊಂದಿಗೆ ಚರ್ಚಿಸಿದರು ಕಣ್ರಿ. ಎಲ್ಲರಿಗೂ ಗುರು ಪೂರ್ಣಿಮೆಯ ಧನ್ಯವಾದಗಳು. ನಾನು ನಿಮ್ಮ ನಗರ ನಾಗೇಶ್, CN23 ನ್ಯೂಸ್ ಚಾನಲ್. ವಿಚಾರ ಇದೆ, ಇದರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾರೆ. ಯಾಕೆ ಹೇಳ್ತಾರೆ, ಪಾಠ ಆಗ್ತಾರೆ, ಪರೀಕ್ಷೆಗಳು ಆಗ್ತದೆ, ಮಾರ್ಕ್ಸ್ ಬರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಕಲಿಕೆ ಕಡಿಮೆ ಇದಕ್ಕೆ ಕಾರಣಗಳೇನು ಅಂತ ಹೇಳ್ಬಿಟ್ಟು ನಾವು ರಿಸರ್ಚ್ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಅದು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಾಗ ನಾನು ಆವಾಗ ತಮ್ಮ ಜೊತೆ ಕೆಲವು ಸೆಲೆಕ್ಟೆಡ್ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ ಮತ್ತು ಈ ಮಾಡ್ತಿದ್ದಾರೆ ಇಂಗ್ಲೀಷ್ ಕ್ಲಾಸಸ್ ಇರುತ್ತೆ, ಅದರ ಬಗ್ಗೆ ಕೆಲವು ಕೇಳಬೇಕು, ಪ್ರಾಕ್ಟಿಕಲಾಗಿ ತಗೋಬೇಕು ಅಂತ ಹೇಳಿ, ಆ ವಿಡಿಯೋನ ತಗೋಬೇಕು ಅಂತ ಹೇಳಿ ತೋರಿಸ್ಲಿಕ್ಕೆ ಏನಾಗ್ತದೆ ಮುಂದಿನ 3-4 ದಿನ ಎಲ್ಲ ಕೈ ಆನ್ಸರ್ ಮಾಡ್ತಾರೆ. ಸೇಮ್ ಟೀಚರ್, ಸೇಮ್ ಸಬ್ಜೆಕ್ಟ್, ಸೇಮ್ ಲೈನ್. ಇನ್ನು ಉಳಿದ್ರೆ ಏನೋ ಕೇಳಿದ್ರೆ ಆನ್ಸರ್ ಮಾಡ್ಬೋದು. ಅದು ಬೇರೆ ಬೇರೆ ಕಾಲದಲ್ಲಿ ನೀವು ಕೇಳ್ತಾರೆ. ಇದಕ್ಕೆ ಪರಿಹಾರ ಏನೇನು ಸೇವ್ ಮಾಡಬೇಕು ಈ ಥರ ಅದನ್ನು ನಿಮ್ಮ ಜೊತೆ ವಿಚಾರ ಮಾಡಬೇಕು ಅಂತೇಳಿ ಅದಕ್ಕೆ ಅವಕಾಶ ಮೂಲ ಬೇರು ಏನು ಪರಿಹಾರ, ಯಾಕಂದ್ರೆ ಸಮಸ್ಯೆ ಆಗ್ತದೆ, ಎಲ್ಲರೂ ಕಲಿಕೆ ಆಗ್ತಿಲ್ಲ, ಪರಿಹಾರ ಕಂಡ್ಕೋಬಹುದು. ಈಗ ಯಾರು ಹೇಳ್ತಿರೋದು, ಮಾಸ್ಟರ್ ಒಬ್ಬರೇ, ಟೀಚರ್ ಒಬ್ಬರೇ, ಎಲ್ಲವನ್ನು ತಗೊಂಡು ಪರ್ಸೆಂಟೇಜ್ ಇನ್ನೊಬ್ಬ ತಗೊಂಡಿರಲ್ಲ. ಅದಕ್ಕೆ ಕಾರಣ ಏನು? ಅಲ್ಲ ಸರ್, ಅದಕ್ಕೆ ಬ್ಯಾಕ್ಗ್ರೌಂಡ್ ಇರುತ್ತೆ. ಒಂದು ಕೌಟುಂಬಿಕ ಸಮಸ್ಯೆಗಳು, ತಂದೆ ತಾಯಿ ಎಜುಕೇಶನ್ ಆಗ್ಬೋದು, ಪರಿಸರ ಎಲ್ಲನೂ ಒಳಪಡುತ್ತೆ, IQ ಎಲ್ಲನೂ ಬರುತ್ತೆ. ಅದರಲ್ಲಿ ಯಾವುದು ಎಲ್ಲ ಮೆಜಾರಿಟಿ ತಗೊಂಡು ಎಲ್ಲ ವ್ಯವಸ್ಥೆ ಇದ್ದರೂ ಯಾಕೆ ಕಮ್ಮಿ ಅಲ್ಲ, ಈಗ ಸೌಲಭ್ಯ ಇದ್ದರೂ ಫೇಲ್ಯೂರ್ ಆಗುತ್ತಲ್ಲ, ಅದನ್ನು ನಾವು ಓದ್ಬೇಕಾಗುತ್ತೆ. ಯಾಕೆ ಅದು ಪ್ರಾಕ್ಟಿಕಲ್ ಮಾಡಿದ್ದೀನಿ. ನಾನು ಶಾಸ್ತ್ರವನ್ನು ಮಾಡಬೇಕಾದ್ರೆ ಒಬ್ಬ 15 ಜನ ಸ್ಟೂಡೆಂಟ್ಸ್ನ ಅಬ್ಸರ್ವ್ ಮಾಡ್ತಾರೆ. ಅವ್ರು ನಿಜವಾಗಿ ಕಲಿತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತದೆ. ಪ್ರಶ್ನೆಯನ್ನು ಕೇಳಿರೋದು, ಬಟ್ ಅವ್ರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. ನಾವು ಡೈಲಿ ಇದರಲ್ಲಿ ಮಕ್ಕಳನ್ನ ಯಾರು ಹೋಮ್ವರ್ಕ್ ಮಾಡಿದ್ದಾರೆ, ಯಾರು ಕಲಿತಿದ್ದಾರೆ ಅಂತೀನಿ, ಅದೆಲ್ಲ ಗೊತ್ತಾಗ್ಬಿಡ್ತದೆ. ಆಮೇಲೆ ನಾವು ಜಸ್ಟ್ ಕ್ಲಾಸ್ನ ಹೊರಗಡೆ ಅದು ಎಷ್ಟು ಅದ್ಭುತ ಸರ್. ಏನಂದರೆ ಅಕ್ಷರ ಎಷ್ಟು ಚೆನ್ನಾಗಿದೆ, ಅರ್ಥ ಅಲ್ಲೆಲ್ಲ ಬೈತಾ ಇದ್ರಂತೆ, ಏನು ಸರಿಯಾಗಿ ಇದು ಹೇಗೆ ಕಲ್ತ್ಕೊಂಡು ಅವತ್ತೇ ಬಂದಿಲ್ಲ. ಅದೇ ಥರ ಇನ್ನೊಬ್ಬ ಓದೋದು ನೆನಪಿಟ್ಕೊಳ್ಳೋಕೆ ಒಳ್ಳೆ ಚೆನ್ನಾಗಿತ್ತು ಸರ್. ನೆನಪಿಡ್ತಾರೆ ಆ ಪ್ರತಿಕೂಲ ಬೋರ್ಡ್ ಬರೆಯೋದು ಬರ್ಕೋಬೇಕು ಅಂದರೆ ಆ ಸಮಸ್ಯೆ ಕೇಳಿಸ್ಕೊ ಅರ್ಥ ಮಾಡ್ಕೊಂಡು ಇದಕ್ಕೆ ನಮಗೇನಾಗುತ್ತೆ, ವರ್ಷ ಬರೀಲಿಕ್ಕೆ ಮತ್ತು ಅದಕ್ಕೆ ಸಾಕ್ಷಾತ್ಕಾರ ಶಿಕ್ಷಣ ನಾನು ಮಾಡ್ತೇನೆ. ನೀವು ನಮಗೆ ಯಾವ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅದು ಟೆಸ್ಟ್ ಎಕ್ಸಾಮ್ ಇಲ್ಲ ಯಾವಾಗ ಒಂದು ನಾವು ನೆಕ್ಸ್ಟ್ ನೋಡ್ಕೊಂತೀವಿ ಚಾರ್ಟಲ್ಲಿ ನಮ್ಗೆ ಆಗಿರ್ತಾರೆ
ಸಂಭ್ರಮ ಶನಿವಾರ ಅಂದ್ರೆ ಅಲ್ಲ ಅದೇ ಅಲ್ಲಿ ಮಾಹಿತಿ ಇರುತ್ತೆ ಯಾವ್ದು ಏನು ಅವತ್ತಿನ ದಿನ ಮಾಡಿಸ್ಬೇಕು ಅನ್ನೋದ್ರ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡು ನಾವು ಇದನ್ನು ಮಾಡೋಣ. ನಾನು ಬಂದರೆ ನನ್ನ ಮೂಲ ಉದ್ದೇಶ ಅದು ಹೇಳೋದು. ಮಕ್ಕಳಿಗೆ ಅವಾಗ ಇದು ಆಗಲ್ಲ. ಮಕ್ಕಳಿಗೆ ಆ ಕ್ಷಣದಲ್ಲಿ ಇದು ರಿಲೇಷನ್ ಆಗುತ್ತೆ. ಓ ಹೀಗೆ ಕಲಿಬೇಕಾದ್ರೆ ಮತ್ತು Permanent memory. ಲೋಯರ್ ಗ್ರೇಡಿಂಗ್ ಸ್ಟೂಡೆಂಟ್ಸ್ ಅವರೇ ನಾನು ಹೆಚ್ಚು ಗಮನ ಮತ್ತು ಅವ್ರ ಪೇರೆಂಟ್ಸು ಪೇರೆಂಟ್ಸು ಕ್ಲಾಸು ಹಂಗಿದ್ರೆ ಅವತ್ತು ಅದಕ್ಕೆ ಸಪರೇಟ್ ಮಾಡ್ಬೋದು ಸರ್. ಅಲ್ಲ ಪೇರೆಂಟ್ಸ್ಗೆ ಮಾಡ್ಬೋದು, ಮಕ್ಕಳ ಜೊತೆ ಕಿತ್ತಬೇಕಂದ್ರೆ ಅವತ್ತು ಪೇರೆಂಟ್ಸ್ ಜೊತೆ ಅವರ ಸ್ಟೂಡೆಂಟ್ಸ್ ಜೊತೆ ಇಲ್ಲಾಂದ್ರೆ SMC ಮೀಟಿಂಗ್ ಇದ್ದಾಗ ಇದು ಆಕ್ಚುಲಾಗಿ ಅಲ್ಲಲ್ಲ ನಿಮಗೆ ಪೇರೆಂಟ್ಸ್ ಬೇಕು ಅಂದ್ರೆ ಮೀಟಿಂಗಿಗೆ ಅಂತ ಬರ್ದೇ ಬರ್ತಾರೆ. ಅವಾಗಾದ್ರೆ ನಿಮ್ದಕ್ಕೆ ಅಂತ ಕಸೋದಕ್ಕಿಂತ ನಮ್ದಕ್ಕೆ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ ಸರಿ ಪಾಠ ಮಾಡಲ್ಲ ಅಂತಾರೆ. ಅದು ತಪ್ಪು ಮಾಡೋಣ ಬಿಡಿ ಸರ್. ಸರ್ ಅಲ್ಲ ಸರ್, ಈಗ ಇವ್ರು ಇದಕ್ಕೆ ಪ್ರೋಗ್ರಾಮ್ ಕಾರ್ಯಾಗಾರ ಬಂದಿದ್ರೆ ಬರಲ್ಲ, ಬಿಡು ಯಾರು ಮೀಟಿಂಗ್ ಇರುತ್ತಲ್ಲ ನಮ್ಮ ಮಕ್ಳಿಗೋಸ್ಕರ ಬಂದಾಗ ಇದು ಒಂದು ಜ್ಞಾನ ಇಲ್ಲ ಪ್ಲಾನ್ ಮಾಡ್ಕೊಂಡೆ ಮಾಡೋಣ ಸರ್. ಈಗ ಮಕ್ಳಿಗೆ ಪಾಠನೇ ನಡೀ ಕರೆಕ್ಟಾಗಿ ಟೀಚರ್ಸ್ ನಡೀತಾನೆ ಇಲ್ಲ. ಸ್ಪೋರ್ಟ್ಸ್ ಅರ್ಥಕ್ಕೆ ನಾನು ಸೂಕ್ತ ನಿಮ್ದು ಸಕ್ಸಸ್ ಆಗಿರ್ಬೇಕು, ನಿಮ್ದು ಅರ್ಥಪೂರ್ಣವಾಗಿ ಮಕ್ಕಳು ಪಾಠ ಸರಿಯಾಗಿ ಮಾಡ್ಕೊಂಡ್ರೆ ಈಗ ಏನಾಗಿದೆ ಗೊತ್ತಾ ಸರ್, ಎಲ್ಲರಿಗೂ ಗೊತ್ತಾಗಿದೆ. ನಾವು ಮಾಡೋರು ಇದೀವಿ, ಸರ್ಕಾರದಿಂದ ನಮಗೆ ಕರೆಕ್ಟ್ ಆಗಿ ವರ್ಕ್ ಜಾಸ್ತಿ ಮೇನ್ ಮಾಡ್ಬಿಟ್ಟಿದ್ದಾರೆ. ವಿದ್ಯೆ ಕಲ್ಸಕ್ಕಿಂತ ಬೇರೆ ವರ್ಕ್ ಜಾಸ್ತಿ ಆಗಿದೆ. ಈಗ ಕೊಡ್ತಿದ್ದೆ ಸೌಲಭ್ಯ ಇಲ್ಲ ಸರ್, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದೇ ತರ ಟೀಚರ್ ಸೋರ್ಸ್ ಬೇಕು, ಮತ್ತು ಸಂಪನ್ಮೂಲ ಬೇಕು. ಶಿಕ್ಷಕ ಸಂಪನ್ಮೂಲ ಇಲ್ಲ, ಯಾವುದು ಕೊರತೆ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಸರ್ಕಾರ ಮಾಡ್ತಿರೋ ಸೌಲಭ್ಯ. ಈಗ ನೋಡಿ ಯಾವ ಪೌಷ್ಟಿಕತೆ ಅಂತಾರೆ, ಯಾವುದು ಕೊರತೆ ಇಲ್ಲ. ಮನೆಗೆ ಹೋದ್ರೆ ಇನ್ನೂ ಒಂದು 2 hours ಹೊಟ್ಟೆ ಸಿಗಲ್ಲ ಮಕ್ಕಳು, ಮನೇಲಿ ಅವಾಗ ಆಮೇಲೆ ಊಟ ಮಾಡ್ಕೊತಾರೆ, ಬೇರೆ ಪ್ರಶ್ನೆ. ಬಟ್ ಯಾವುದರಲ್ಲೂ ಕೊರತೆ ಇಲ್ಲ ಸರ್. ಇನ್ನು ಚೂರು ನಮಗೆ ಶಿಕ್ಷಕ ಸಂಪನ್ಮೂಲ ಸಿಕ್ಬಿಟ್ರೆ ಎಲ್ಲ ಮಕ್ಕಳನ್ನ ಅಲ್ಲ ಸರ್ಕಾರಕ್ಕೆ ನೀವು ಯಾವ್ದಾದ್ರು ಅಟೆಂಡ್ ಮಾಡಿ ಇವಾಗ ಯೂಟ್ಯೂಬ್ ಮುಖಾಂತರ ಹೆಚ್ಚು ಆಯ್ಕೆ ಮಾಡ್ತಾರೆ. ಈಗ ಎಕ್ಸಾಮ್ ಕರೆದಿದ್ದಾರೆ ನೋಡಿ, ಇವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೆದು 90% ತಗೊಂಡಿರೋ ಪಾಪ ಒಂದು 10,000ಕ್ಕೋ 5,000ಕ್ಕೋ ಕೆಲಸ ಮಾಡಿದೆ ಸರ್ಕಾರ. ಇವರು ನಿಜವಾಗ್ಲೂ ಅದ್ಭುತವಾಗಿ ಅವರು ಈಗ ಎಕ್ಸಾಮ್ನಲ್ಲಿ ಎಲ್ಲ ರ್ಯಾಂಕ್ ತಗೊಂಡಿರೋರು ಇನ್ನೂ ಚೆನ್ನಾಗಿ ಪಾಠ ಮಾಡ್ತಾರೆ. ಈಗ ನಾವೇನೋ ಎಲ್ಲ ಎಕ್ಸಾಮ್ ತಗೊಂಡಿರೋದೇ ತಗೊಂಡು ಅನುಭವದ ಮೂಲಕ ಕಲಿಸ್ತಿದ್ದೀವಿ. ಇವ್ರಿಗೂ ಅವಕಾಶ. ಇವ್ರು ಸ್ವಲ್ಪ ವರ್ಷ ಮನೇಲಿ ಏನ್ ಮಾಡ್ತಾರೆ ಗೊತ್ತಾ, ಕಲಿತಾರೆ ಇಲ್ಲ ಸರ್ಕಾರ ಮದುವೆ ಮಾಡಿ ನಡಿ ಅಂತ ಕಳಿಸ್ತಾರೆ. ಎಷ್ಟು ಆಸೆ ಇಟ್ಕೊಂಡು ಕನಸು ಇಟ್ಕೊಂಡವ್ರಿ ಸರ್ ಅವರು. ರ್ಯಾಂಕ್ ಬಂದಿದ್ದಾರೆ ಸರ್ ಅವರೆಲ್ಲ. ನಮ್ಗೂ ಹೊಟ್ಟೆ ಉರಿಯುತ್ತೆ ಸರ್. ಏನಾರ ಮಾಡಿ ಸರ್, ನಿಮ್ಮ ಒಂದು ಚಾನಲ್ ಮುಖಾಂತರ ಹಾಕ್ರಿ, ದೊಡ್ಡದಿದ್ರೆ ಸಣ್ಣರು ತಲುಪಿ ನಿಮ್ಮ ಸರ್. ನನಗೂ ಯಾವ್ದೋ ಒಂದು ಆಕಸ್ಮಿಕ ಒಂದು ಗ್ರೂಪ್ ಇಂದ ಪರಿಚಯ ಆಗಿದ್ದು, ಬಟ್ ಇಲ್ಲವ್ರಂತ ಗೊತ್ತಿಲ್ಲ ನನಗೆ, ಸರ್ ಗೊತ್ತಿಲ್ಲ. ಜಸ್ಟ್ ಈಗಲೂ ಕೂಡ ಕ್ಲಾಸ್ ರೂಮ್ ಕೂಡ ಎಲ್ಲಿ ಬೆಂಗಳೂರು ತುಮಕೂರಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಹೋಗಿದ್ರು, ಕರ್ಕೊಂಡು ಹೋಗಿದ್ರು ಮೇಡಮ್. ತುಂಬ ಚೆನ್ನಾಗಿದ್ರು ಮೇಡಮ್. ಓಕೆ ಸರ್ ನೋಡಿ. ಪೂರ್ಣಿಮೆ ನಿಮ್ಮ ಒಂದು ಎಲ್ಲ ಥರದ ಒಂದು ಜ್ಞಾನಾರ್ಜನೆಗೆ ಹೆಚ್ಚು ಇರಲಿ ಸರ್. ಅಲ್ಲ ಸರ್, ಇನ್ನೂ ಜ್ಞಾನಾರ್ಜನೆ ನಿಮ್ಮ ಜನಕ್ಕೆ ಸಲ್ಲೇ ಅಂತ ನನ್ನ ಆಸೆ. ಕ್ಲಾಸ್ ಮುಗಿಸಿ ಅದಕ್ಕೆ ನಾನು ಮನೇಲಿ ಅಂತ ಮಾಡಬೇಕು. ಅದು ನಾವು ಮನೇಲಿ ಮಾಡೋದು ಕೂಡ ಇದು ಫೀಸ್ ಅಂತ ಹೇಳ್ಕೊಂಡು ಮಾಡೋದು. ಸ್ಯಾಟರ್ಡೇ ನಮ್ಗೆ ಅದು ಪ್ರೋಗ್ರಾಮ್ ಇರುತ್ತೆ. ಥರ್ಡ್ ಸ್ಯಾಟರ್ಡೆ ಮಾಡೋಣ ಸರ್. ನಿಮ್ಮ ಇದು ಇಷ್ಟು ಕಳಕಳಿ ಇರುವಾಗ ನೀವು ಈ ಏಜಲ್ಲಿ ಇಷ್ಟು ಉತ್ಸಾಹದಿಂದ ಮಾಡ್ತೀರಾ ಅನ್ನೋ
ಕೊಡ್ತಾರೆ ಆಫೀಸಿಂದ